ತನ್ನ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈ ಕೂಡಲೇ ಈಡೇರಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿತು. ಪ್ರಸ್ತುತದಲ್ಲಿಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಲ್ ಭೈರಪ್ಪ, ಹಾಲಿ ನಿರ್ವಹಿಸುತ್ತಿರುವ 3200 ಪರವಾನಗಿ ಭೂಮಾಪಕರ ಸೇವೆಯನ್ನು ಇಲಾಖೆಯಲ್ಲಿ ವಿಲೀನಗೊಳಿಸಿ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ಸೂಕ್ತ ತಿದ್ದುಪಡಿ ತರುವ ಮೂಲಕ ಸೇವಾ ಜ್ಯೇಷ್ಠತೆ ಹಾಗೂ ವಯೋಮಿತಿ ಸಡಿಲಿಸಿ ಖಾಯಂಗೊಳಿಸಬೇಕೆಂದು ಮನವಿ ಮಾಡಿದರು. ಸಾಮಾಜಿಕ ಅನ್ಯಾಯಕ್ಕೆ ತುತ್ತಾಗಿದ್ದು ಕಳೆದ 14 ದಿನಗಳಿಂದ ಪರವಾನಗಿ ಪಡೆದು ಭೂಮಾಪಕರು ಮುಷ್ಕರ ನಿರತರಾಗಿದ್ದು ಇಂದಿನಿಂದ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ಸಾಕಷ್ಟು ಕೆಲಸಗಳು ಈ ರಾಜ್ಯದ ರೈತರಿಗೆ ಈ ಇಲಾಖೆ ತಿಳಿಸಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಸುಮಾರು 3500 ಜನ ಪರವಾನಗಿ ಈಗಾಗಲೇ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸುಮಾರು 2000 ಜನ ಸರ್ಕಾರಿ ಭೂಮಾಪಕರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ಪರವಾನಗಿ ಭೂಮಾಪಕರಿಗೆ ಜವಾಬ್ದಾರಿಯನ್ನು ಕೇವಲ ಇಲಾಖೆ ಕೊಟ್ಟಿದೆ. ತಮಗೆ ಗೊತ್ತಿರುವಂತೆ ಸರ್ಕಾರ ಪೋಡಿ ಮಾಡೋದು, ಲ್ಯಾಪ್ಟಾಪ್ ಪೋಡಿ, ದರ್ಖಾಸ್ತು ಪೋಡಿ, ಕಿಲೋಮೀಟರ್ ಪೋಡಿ, ಮೈತ್ರಿ ಪ್ರೋಗ್ರಾಮ್ ಕೂಡ ಇರಿಗೇಷನ್ ಬೋರ್ಡ್ ಇನ್ನೂ ಹಲವಾರು ಮುಖ್ಯವಾದಂತಹ ಜವಾಬ್ದಾರಿಗಳನ್ನ ವಹಿಸಿ ಚುನಾವಣೆಗಳು 1990 ಕೆಲಸ ಮಾಡ್ಕೊಂಡಿದ್ದಾರೆ. ಇವರು ಒಂದು ಪ್ರೋಗ್ರಾಮ್ ಹಾಕಿದ್ರೆ ಸಾಮಾನ್ಯಪಟ್ಟಂತ ರೈತ 600 ರೂಪಾಯಿನ ಒತ್ತಾಯ ಮಾಡಿಸ್ಬೇಕಾಗುತ್ತೆ. ಆ 600 ರೂಪಾಯಿಗೆ ಸಂಬಂಧಪಟ್ಟ ಪರವಾನಗಿ ಭೂಮಾಪಕರಿಗೆ 300 ರೂಪಾಯಿನ ಸರ್ಕಾರ. ಜೈನ ಧರ್ಮೀಯರ ಓಸ್ವಾಲ್ ಪರಿಷತ್ ಆಶ್ರಯದಲ್ಲಿ ಜನವರಿ 17ರಂದು ನಾಮಯೋಜಿ ಸಭಾಂಗಣದಲ್ಲಿ